ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮ್ಮ ಹಿಂದೂ ಧರ್ಮದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಅಯ್ಯಪ್ಪ ಸ್ವಾಮಿ ಇವರಿಬ್ಬರು ಸ್ಫುರದ್ರೂಪಿಗಳು. ಇಲ್ಲಿ ಏನಂದ್ರೆ ಆ ಕ್ಷೇತ್ರದಲ್ಲಿ ಅಯ್ಯಪ್ಪ ಸ್ವಾಮಿ ಒಂದು ಸಾರಿ ಕೋಪಿಸ್ಕೊಂಡು ಹೋಗಿ ತನ್ನ ತಂದೆ ತಾಯಿ ಹತ್ರ, ಪಂದಳಂ ಅವ್ರದ್ದು ಏನು ರಾಜ್ಯ ಇತ್ತು, ಕೋಪಿಸ್ಕೊಂಡು ಹೋಗಿ ಕಾಡಿನಲ್ಲಿ ತಪಸ್ಸು ಮಾಡಬೇಕಾದ್ರೆ ಮಾಳಿಗೈಪುರತ್ತು ಮಂಜಮ್ಮಾಳ್ ಅಂತ ಒಂದು ಲೇಡಿ, ಇದನ್ನ ನಾನೆಲ್ಲರೂ ಹೇಳೋಕೆ ಹೋಯ್ತು ಅಂದ್ರೆ ಮುಂದಕ್ಕೆ ಹೋಗ್ರಿ ಅಂದ್ಬಿಡ್ತಾರೆ. ಹಲವಾರು ಮೀಡಿಯಾದಲ್ಲೇನೆ ನಾನು ಮಾತಾಡಕ್ ಬಿಡಲ್ಲ. ನಾವು ಅಲ್ಲಿ ಹೋಗಿ ವ್ರತವನ್ನ ಮಾಡಿ ಕೆಳಗೆ ಪ್ರಸಾದ ತಗೊಂಡು ಕೆಳಗೆ ಬರಬೇಕಾದ್ರೆ ನಮಗೆ ಒಂದಷ್ಟು ತೆಂಗಿನಕಾಯಿಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ಕೆಳಗೆ ಮಾಳಿಗೈಪುರತ್ತಿನ ಮಂಜಮ್ಮಾಳ್ ಅಂತ ಒಂದು ದೇವತೆ ಇದೆ. ಆ ದೇವರು, ಆ ಲೇಡಿ ಅಯ್ಯಪ್ಪ ಸ್ವಾಮಿಯನ್ನು ಮದುವೆ ಆಗಲೇಬೇಕು ಅಂತ ಹೇಳಿ ಹಠ ಹಿಡಿದಿರ್ತಾಳೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿ ಒಂದು ವರ ಕೊಟ್ಟಿರ್ತಾರೆ ಅವರಿಗೆ. ಯಾವ ವರ್ಷದಲ್ಲಿ ಕನ್ನಿ ಸ್ವಾಮಿಗಳು ನನಗೆ ಹೊಸದಾಗಿ ಮಾಲೆ ಹಾಕಲ್ಲ, ಆ ವರ್ಷ ನಾವು ನೋಡೋಣ, ಅಲ್ಲಿ ತನಕ ನಾನು ನೈಸ್ತಿಕ ಬ್ರಹ್ಮಚಾರಿಯಾಗಿ ಉಳಿದಿರ್ತೀನಿ ಅನ್ನೋದು ಆ ಒಂದು ಕ್ಷೇತ್ರದ ಅತಿ ದೊಡ್ಡ ಐತಿಹ್ಯ. ಅದು ಇದನ್ನು ಯಾರೂ ಹೇಳೋದಿಲ್ಲ. ನಾವು ವ್ರತವನ್ನು ಮುಗಿಸಿ ಆ ದೇವರನ್ನು ಸುತ್ತಬೇಕಾದ್ರೆ ತೆಂಗಿನಕಾಯಿಯನ್ನು ಸುತ್ತಲೂ 3 ರೌಂಡ್ ಹಾಕ್ಬಿಟ್ಟು ಅಲ್ಲಿ ಬಿಟ್ಟು ಬರ್ತೀವಿ. ಏನಂತ ಹೇಳ್ತೀವಿ? ಅಮ್ಮ ತಾಯೇ ಮಂಜಮ್ಮಾಳ್, ಇವರು ನೈಸ್ತಿಕ ಬ್ರಹ್ಮಚಾರಿ ಅಯ್ಯಪ್ಪ ಸ್ವಾಮಿಗಳು, ದಯವಿಟ್ಟು ಅವರನ್ನು ಮದುವೆ ಆಗ್ತೀನಿ ಅಂತೇಳಿ ಹಠ ಮಾಡೋದು ಬೇಡ. ಅದೇ ರೀತಿ ಮದುವೆ ವಯಸ್ಸಿನ ಹೆಣ್ಣು ಮಕ್ಕಳು ಯಾರು ಇಲ್ಲಿಗೆ ಬರೋದು ಬೇಡ. ಪ್ರಾಯಕ್ಕೆ ಬರುವ ಮೊದಲು ಮತ್ತು 50 ವರ್ಷಕ್ಕೆ ಮೇಲ್ಪಟ್ಟು ಮಹಿಳೆಯರು ಇಲ್ಲಿಗೆ ಬರಬೇಕು ಅನ್ನೋದು ಅಲ್ಲಿನ ಐತಿಹ್ಯ. ಸೈಂಟಿಫಿಕ್ ಆಗಿ ಹೇಳೋದಾದರೆ, ಈಗ ನಮ್ಮ ಸ್ನೇಹಿತರು ಹೇಳಿದ್ರು 41 ದಿನ, ಅದು ಕರ್ನಾಟಕದ ಮಟ್ಟದಲ್ಲಿ ಒಂದು ಮಂಡಳ ಅಂತೀವಿ. ತಮಿಳುನಾಡು ಮತ್ತು ಕೇರಳಕ್ಕೆ ಹೋದರೆ ಅದನ್ನು 48 ದಿವಸ ಒಂದು ಮಂಡಳ ಅಂತ ಹೇಳ್ತೀವಿ. ಒಂದು ಮಂಡಲದ ಕಾಲ ನೀವು ವ್ರತವನ್ನು ಇರಬೇಕಾದ್ರೆ ನಮ್ಮ ಅರಿಷಡ್ವರ್ಗಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು. ಯಾವುದದು? 6: ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ ಮತ್ತು ಲೋಭ. ಇವನ್ನ ಇಟ್ಕೊಳ್ಳೋದಿಕ್ಕೆ ಪುರುಷರಿಗೆ ದೇವರು ಅವನದ್ದೇ ಆದಂಥ ಒಂದು ಅನಾಟಮಿ ಕೊಟ್ಟಿದ್ದಾನೆ, ಒಂದು ದೇಹ ಕೊಟ್ಟಿದ್ದಾನೆ. ಆದರೆ ಹೆಣ್ಣು ಮಕ್ಕಳಿಗೆ 41 ದಿನ ಅಥವಾ 48 ದಿನಗಳ ಕಾಲ ಆ ಕಠಿಣ ವ್ರತವನ್ನು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಆ 30 ದಿನ 31 ದಿನಗಳ ಒಳಗಾಗಿ ಆ ಪೀರಿಯೋಡಿಕ್ ಸೈಕಲ್ ಬರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಮಹಿಳೆಯರು, ನಮಗೆ ಸಮಾನಾಂತರವಾಗಿ ಕಾನೂನು ಬೇಕು, ನಾವೆಲ್ಲ ಸಮಾನರು ಅಂತ ಹೇಳ್ತಾರೆ. ಇದೇ ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಹಲವಾರು ದೇವಸ್ಥಾನಗಳಿದೆ, ಅಲ್ಲಿ ಪುರುಷರು ಕಾಲಿಡಂಗಿಲ್ಲ. ಎಕ್ಸಾಂಪಲ್ ಭೈರವಿ ದೇವಿಗೆ ಅಲ್ಲಿ ನಾವ್ಯಾರು ಬಂದ್ಬಿಟ್ಟು ನಾವು ಹೋಗಲೇಬೇಕು ಅಂತ ನಾವು ಹಠ ಮಾಡಲ್ಲ. ಏನಾಗೋಗಿದೆ ಅಂದರೆ, ಸಂವಿಧಾನ ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯವನ್ನು ಯಾವುದಕ್ಕೆ ಬಳಕೆ ಮಾಡ್ಕೋಬೇಕು ಅದಕ್ಕೆ ನಾವು ಮಾಡ್ಕೊಳ್ತಾ ಇಲ್ಲ. ಯಾವುದನ್ನ ಕೆಣಕಬಾರ್ದು, ಯಾವ ವಿಚಾರಕ್ಕೆ ಹೋಗಬಾರ್ದು ಅದಕ್ಕೆ ಹೋಗಿ ಖ್ಯಾತೆ ತೆಗೆಯೋದು. ಇನ್ನು ಒಂದು ಮಾತನ್ನ ಹೇಳ್ತೀನಿ. ಈ ಲೇಡಿ ಸುಪ್ರೀಂ ಕೋರ್ಟ್ಗೆ ಮತ್ತು ಕೇರಳ ರಾಜ್ಯದ ಹೈಕೋರ್ಟ್ಗೆ ಹೋಗಿದ್ರಲ್ಲ, ಆ ಲೇಡಿ ಒಬ್ಬ ಮುಸಲ್ಮಾನ ಹೆಣ್ಮಗಳು. ಅವಳು ಕಮ್ಯುನಿಸ್ಟ್ ಕಾರ್ಯಕರ್ತೆ. ಹಠ ಮಾಡಿ ಪರ್ಮಿಷನ್ ತಗೊಂಡು ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಒಂದು ಮಾತನ್ನ ಹೇಳ್ತೀನಿ. ನಾನು ಅದನ್ನ ಹೇಳೋದು, ಧರ್ಮವನ್ನ ನಂಬಿ ಧರ್ಮವನ್ನ ಆಚಾರ ಮಾಡಿದಾಗ ನಾನು ಅಲ್ಲಿಗೆ ಹೋಗಿ ದರ್ಶನ ಮಾಡಬೇಕು ಅಂತ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ. ನಾನು ಧರ್ಮ ನಂಬಲ್ಲ, ಬಟ್ ಅಲ್ಲಿ ಒಂದು ಕಿತಾಪತಿ ಮಾಡ್ತೀನಿ, ವಿವಾದ ತೆಗಿತೀನಿ ಅಂದಾಗ ಅದನ್ನ ಸಹಿಸಲ್ಲ. ನೋಡಿ, ಇನ್ನೊಂದು ವಾಕ್ಯ ಹೇಳ್ತೀನಿ. ಆ ಹೆಣ್ಣು ಮಗಳು ದರ್ಶನ ಮಾಡ್ಕೊಂಡು ಬಂದ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಟೀ ಶರ್ಟು, ಒಂದು ಲುಂಗಿಯನ್ನು ಹಾಕ್ಕೊಂಡು, ಲುಂಗಿಯನ್ನು ಗಂಡಸರ ಥರ ಮಡಿಸ್ಕೊಂಡು, ತೊಡೆ ಭಾಗ ಪೂರ್ತಿ ಕಾಣೋ ಥರ ದೇಗುಲದ ಮುಂದೆ ನಿಂತ್ಕೊಂಡು ಹಿಂಗೆ ಸೆಲ್ಫಿ ತೆಗೆದಿದ್ಲು. ಇದು ಹಿಂದೂಗಳಿಗೆ ಅಪಮಾನ ಮಾಡೋದಕ್ಕೇ ಮಾಡಿರೋದು. ಕೇರಳ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಲ್ವಾ? ಅವರೆಲ್ಲ ಯಾಕೆ ಹೆಣ್ಣು ಮಕ್ಕಳು ಅಲ್ಲಿ ಹೋಗಿ ದರ್ಶನ ಮಾಡಬಾರ್ದು ಅಂಥೇಳಿ ರಸ್ತೆ ತಡೆ ಮಾಡಿದ್ರು? ಅಂದರೆ ಕೇರಳ ರಾಜ್ಯದ ಹೆಣ್ಣು ಮಕ್ಕಳಿಗೆ ಅಯ್ಯಪ್ಪ ಸ್ವಾಮಿಯನ್ನು ನೋಡಬೇಕು ಅಂತ ಇಷ್ಟ ಇಲ್ವಾ? ಬರ್ತೀನಿ, ಅದು ಚರ್ಚೆ ಮಾಡೋಣ.